ನನಗೆ ಅದು ಫಂಕ್ಷನ್ ಮಾಡಕ್ಕಾಗಲಿಲ್ಲ. ನೀವು ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿದ್ದೆ ಅದು ಕ್ಯಾನ್ಸಲ್ ಆಗಿಲ್ಲ, ಮುಂದೆ ಹಾಕಿದ್ವಿ. ದುಡ್ಡು ಕಟ್ಟಿಗೆ 1,35,000 ಆಲ್ರೆಡಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ಧನರಾಜ್ಗೆ ಯಾರೋ ಹೇಳ್ಕೊಟ್ಟು ಅವ್ರು ನನ್ನ ಮೇಲೆ ಕೇಸ್ ಹಾಕಿದ್ರು. ಸಂಘದ ಮೇಲೆ ಮಾತ್ರ, ನನ್ನ ಮೇಲೆ ಹಾಕಿ ಈಗ ನನ್ನ ಕಾಸು ಕೊಟ್ಟಿದ್ರೆ ನನ್ನ ಮೇಲೆ ಹಾಕ್ಲಿ, ಸಂಘಕ್ಕೆ ಕೊಟ್ಟಿದ್ರು ಸಂಘದಲ್ಲಿ ಅದು ಏನೋ ಬೇರೆ ಥರ ಆಯಿತು. ಅದು ಈಗ ಮುಕ್ತಾಯ ಆಗುವವರೆಗೆ ನಾವು ಮಾಡೋಕ್ಕೆ ಅದು ಅಡ್ವೊಕೇಟ್ ಬೇಡ ಅಂದರೆ ಅವರು ಫ್ರೀಯಾಗಿ ನಾನು ಇದರಲ್ಲಿ ಮಾಡ್ತಾ ಇದ್ದಾರೆ. ಅವರು ಹೋಗ್ತಾ ಇದ್ದಾರೆ, ಅಟೆಂಡ್ ಆಗ್ತಾಯಿದ್ದಾರೆ, ಮಾಡ್ತಾ ಇದ್ದಾರೆ. ನನಗೆ ಏನು ಗೊತ್ತಾ ಸರ್, ಈಗ ಎಲ್ಲವೂ ನೀವು ಒಳಗೆ ಬರ್ತೀರಿ, ನನಗಿಷ್ಟೇ ಸರ್. ಫಸ್ಟ್ ನಿಮ್ಮಲ್ಲಿ ಯಾರು ಒಳಗೆ ಬರ್ತೀರಾ, ಕಮಿಟಿಯಲ್ಲಿ ಯಾರು ಇರ್ತೀರಾ, ಏನು ಮಾಡ್ತೀರಾ ಅಂತ ನಮ್ಗೆ ಹೇಳಿದ್ರೆ ನಾವು ನನಗೆ ಜುಲೈ ಮಾಸದಲ್ಲಿ ನನಗೊಂದು ಕ್ಲಿಯರೆನ್ಸ್ ಇರುತ್ತೆ, ಇಂಥವ್ರು ಬರ್ತಾರೆ, ಇಂಥವ್ರು ಮಾಡ್ತಾರೆ ಅಂತ. ಈಗ ನೆಕ್ಸ್ಟು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರೋ ಒಬ್ರು ಬರ್ತಾರೆ ಅಂದರೆ ಸಡನ್ನಾಗಿ ನಾವು ಬಿಟ್ಟು ಹೋಗೋಣ ಅಂತ ನಾವು ಹೇಳಿಲ್ಲ. ಯಾಕೆ ಅಂದರೆ ಹಿಂದೆ ಮಾಡಿದ್ದು ಸಾಕು, 42 ವರ್ಷದ ಹಿಸ್ಟ್ರಿ ಸರ್. ನಾವೆಲ್ಲ ಅಸೋಸಿಯೇಟ್ಗಳಾಗಿದ್ದಾಗ ಹೋಗಿ ನಿರ್ದೇಶಕ ಸಂಘದಲ್ಲಿ ಫ್ರೀ ಇದ್ರಾಗಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ, ಅಥವಾ ಏನೋ